ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲಾ ರೆಸಿಪೀಸ್. ಇವತ್ತು ನಾನು ಬಂಗುಡೆ ಮೀನು ಅಥವಾ ಮ್ಯಾಕ್ರೆಲ್ ಫಿಶ್ ಕರಿಯನ್ನು ಮಾಡ್ತಿದ್ದೇನೆ. ಹಾಗಾದರೆ ನಾವು ಬಂಗುಡೆ ಮೀನು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲಾ ರೆಸಿಪೀಸ್. ನಾನು 1 kg ಬಂಗುಡೆ ಮೀನನ್ನು ತಂದಿದ್ದೇನೆ. ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ಕಾವಲಿಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಓಮ, 1/4 ಟೀ ಸ್ಪೂನಷ್ಟು ಮೆತ್ತೆ, ಸ್ವಲ್ಪ ಸಾಸಿವೆ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಈಗ ಇದು ಡ್ರೈ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗೆಯೇ ಇದನ್ನು ಕೂಲ್ ಆಗಲಿಕ್ಕೆ ಬಿಡಬೇಕು. ಈಗ ನಾನು 5 ರಿಂದ 6 ಕಾಶ್ಮೀರಿ ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ತಿದ್ದೇನೆ. ಬ್ಯಾಡಗಿ ಮೆಣಸನ್ನು ಕೂಡ ತಗೊಳ್ಬೋದು, ತುಂಬ ಟೇಸ್ಟ್ ಆಗ್ತದೆ. ಬ್ಯಾಡಗಿ ಮೆಣಸಾದರೆ 6 ರಿಂದ 8 ತಗೊಳ್ಬೋದು. ಇದು ಕೂಡ ಡ್ರೈ ರೋಸ್ಟ್ ಆಗಿದೆ. ಇದನ್ನು ಕೂಡ ಪ್ಲೇಟಿಗೆ ನಾನೀಗ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ಈಗ ಹುರಿದಿಟ್ಕೊಂಡಂಥ ಎಲ್ಲ ಐಟಮನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ, 1 ತುಂಡು ಹುಣಸೆ ಹುಳಿ, ಅರ್ಧ ಈರುಳ್ಳಿ, 5 ರಿಂದ 6 ಬೆಳ್ಳುಳ್ಳಿ, ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಸಾಲೆಯನ್ನು ಪೇಸ್ಟ್ ಮಾಡಬೇಕು. ಈಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಆಪ್ಷನಲ್, ಬೇಕಂತ ಇಲ್ಲ, ನಿಮಗೆ ಬೇಕಾದರೆ ಮಾತ್ರ ಹಾಕ್ಬೋದು. ಆದರೆ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ನಿಮಗೆ ತೆಂಗಿನ ಎಣ್ಣೆ ಯೂಸ್ ಮಾಡಲಿಕ್ಕೆ ಬೇಡ ಅಂತಾದರೆ ಫ್ರೈ ಮಾಡುವ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಡೈರೆಕ್ಟಾಗಿ ಮಸಾಲೆಗೆ ಹಾಕಿ ಬಾಯ್ಲ್ ಮಾಡ್ಬೋದು. ಈಗ ನಾನು ಅರ್ಧ ಈರುಳ್ಳಿಯನ್ನು ಫ್ರೈ ಮಾಡ್ತಿದ್ದೇನೆ. ಅರ್ಧ ಈರುಳ್ಳಿ ಆಗಲೇ ನಾನು ಗ್ರೈಂಡ್ ಮಾಡುವಾಗ ಮಸಾಲೆಗೆ ಹಾಕಿದ್ದೇನೆ. ಈಗ ಇದಕ್ಕೆ ನಾನು ಒಂದು ಸಣ್ಣ ಕಟ್ ಮಾಡಿಟ್ಟಂಥ ಶುಂಠಿ, ಹಾಗೆಯೇ 1 ರಿಂದ 2 ಹಸಿಮೆಣಸು, ಹಾಗೆಯೇ ಅರ್ಧ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೇನೆ. ಈಗ ರೆಡಿ ಮಾಡಿಟ್ಟಂತಹ ಮಸಾಲೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಹಾಗೆಯೇ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಬೇಕು. ಹೀಗೆ ಗ್ರೇವಿ ಸ್ವಲ್ಪ ದಪ್ಪ ಬೇಕಾದರೆ ಕಮ್ಮಿ ನೀರನ್ನು ಸೇರಿಸ್ಬೋದು. ಈಗ ಗ್ರೇವಿಯನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಗ್ರೇವಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಉಪ್ಪನ್ನು ಸೇರಿಸಬೇಕು. ಈಗ ಉಪ್ಪು ಸರಿಯಾಗಿದೆ ಅಂತ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡಬೇಕು. ಕೊನೆಯದಾಗಿ ಕ್ಲೀನ್ ಮಾಡಿಟ್ಟಂತಹ ಬಂಗುಡೆಯನ್ನು ಸೇರಿಸಿ ಕುದಿಲಿಕ್ಕೆ ಬಿಡಬೇಕು. ಎಲ್ಲಿಯೂ ಕೂಡ ಸ್ಪೂನನ್ನು ಹಾಕಬಾರ್ದು, ಮೀನು ಉಡಿ ಆಗ್ತದೆ. ನಾವು ಹೀಗೇ ಮಣ್ಣಿನ ಪಾತ್ರೆಯನ್ನು ಅಲ್ಲಾಡಿಸಿ ಮಿಕ್ಸ್ ಮಾಡಬೇಕು. ಇದನ್ನು ಐ ಫ್ಲೇಮ್ನಲ್ಲಿ 3 ರಿಂದ 4 ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು. ಹಾಗೆಯೇ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಕೂಡ ಇಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು. ಈಗ ಮಂಗಳೂರು ಶೈಲಿಯಲ್ಲಿ ಬಂಗುಡೆ ಮೀನು ಸಾರು ರೆಡಿಯಾಗಿದೆ. ನೀವು ಕೂಡ ಈ ಮೀನು ಸಾರು ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬೈ ಬಾಯ್, ಸಿ ಯು.